Hi guys, welcome back to my channel. So ಇವಾಗ ನಾವು ಬಂದಿದ್ದೀವಿ, ಎಲ್ಲಿಗೆ ಬಂದಿದ್ದೀವಿ? ನಮಸ್ಕಾರ, ವೆಲ್ಕಮ್. ಬೈನ್ ಸೌಂಡ್ ಕೇಳಿಸ್ತಾ ಇದೆಯಲ್ಲ. ಇವಾಗ ನೆಕ್ಸ್ಟ್ ಟ್ರಿಪ್ ಹೋಗ್ತಾ ಇದ್ದೀವಿ. ನಾನು ಹೋಗ್ತಾ ಇಲ್ಲ ಗೈಸ್, ಅವಳೊಬ್ಬಳೇ ಹೋಗ್ತೀನಿ. ನಾನು ಒಬ್ಬಳೇ ಹೋಗ್ತಾ ಇಲ್ಲ, ನನ್ನ ಜೊತೆ ನನ್ನ ಫ್ರೆಂಡ್ಸ್ ಗ್ರೂಪ್ ಇಲ್ಲಿ ನೋಡ್ತಿದ್ದೆ. ಹಳೇ ಟ್ರಿಪ್ಪಲ್ಲಿದ್ದಲ್ಲ ಆ ಫ್ರೆಂಡ್ಸ್ ಅಲ್ಲ, ಬೇರೆ ಫ್ರೆಂಡ್ಸ್, ನನ್ನ ಕಾಲೇಜ್ ಫ್ರೆಂಡ್ಸಲ್ಲಿ ಏನು ಡಿಫ್ರೆನ್ಸಿಯೇಷನ್ ಏನಿಲ್ಲ, ಬಟ್ ಹೇಳಿ. ನೋಡಿ ಗೈಸ್, ಈಗ ಬರ್ತಾ ಇದ್ದಾರೆ ನ್ಯೂ ಇಂಟ್ರಡಕ್ಷನ್. ಗೈಸ್, ನಿಮ್ಗೆ ನಿಜ ಹೇಳ್ತೀನಿ ಬನ್ನಿ, ನಮ್ಮ ಟಿಕೆಟ್ ಏನೋ ಕ್ಯಾನ್ಸಲ್ ಆಗಿರೋದು, ಕನ್ಫರ್ಮ್ ಆಗಿಲ್ಲ. ಆ್ಯಕ್ಚುಲಿ ಏನಂದರೆ ಐ ಗಾಟ್ ಸಮಥಿಂಗ್ ಫಾರ್ ಯು. ಆಯಿತು, ಇನ್ನು ಟಿಕೆಟ್ ಕನ್ಫರ್ಮ್ ಆಗಿದೆ, ವೇಟಿಂಗ್ ಲಿಸ್ಟಲ್ಲೇ ಇದೆ. ರೀಸೆಂಟಾಗಿ ಬುಕ್ ಮಾಡಿರೋದು, ಸಡನ್ನಾಗಿ. ಲೆಟ್ಸ್ ಸಿ ಹೌ ಡಸ್ ಇಟ್ ಗೋ. ನನಗೋಸ್ಕರ ಬಿರಿಯಾನಿ ತಂದಿದ್ದಾಳೆ ರಕ್ಷಾ. ಶಿ ಈಸ್ ಮೈ ಫ್ರೆಂಡ್ ರಕ್ಷಾ. ಸೊ ವಿ ಆರ್ ಕ್ಲೋಸ್ ಫ್ರೆಂಡ್ಸ್ ನಮ್ಮ ಕಾಲೇಜಲ್ಲಿ. ಸೊ ಇದು ಫೈನಲ್ ಇಯರ್ ಆಗಿರೋದ್ರಿಂದ ವಿ ಆರ್ ಗೋಯಿಂಗ್ ಆನ್ ಎ ಟ್ರಿಪ್ ಬೀಚ್ ಸೈಡ್. ನೋಡಿ, ಹೀಸ್ ಸಿಮನ್. ಅನದರ್ ಗೈ ಈಸ್ ಕಮಿಂಗ್ ಹಿಯರ್. ಹಾಯ್ ಅಂಕಲ್, ಹೆಂಗಿದ್ದೀರಾ ಅಂಕಲ್? ಟ್ರೈನು ನೋ ಲ್ಯಾಂಗ್ವೇಜ್ ಯೂಸ್ ಮಾಡೋಂಗಿಲ್ಲ. ಗೈಸ್, ಈಗ ಎಂಟ್ರಿ ಕೊಟ್ಟರು. ಈ ಸಿತೇಶ್, ಶ್ರೇಯಸ್, 2 ಶ್ರೇಯಸ್ ಆದರೆ ಈಸ್ ಒನ್. ವಿಡಿಯೋ ಬಾ. ಹಾಯ್ ಹಿತೇಶ್, ಹಾಯ್ ಧನುಜಾ, ಹಾಯ್ ವಿಖ್ಯಾತ್, ಹೆಲೋ ರಕ್ಷಾ, ಹಾಯ್ ಚಿಮನ್. ಎಸ್, ವಿ ಆರ್ ಇನ್ ವಾರ್ಕಳ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ತಿಂಡಿಲ್ಲ, ಬೆಳಗ್ಗೆ ಬಂದಿದ್ದು. ವಿ ಮೆಸ್ಡ್ ಅಪ್ ವಿತ್ ಲಾಟ್ ಆಫ್ ಥಿಂಗ್ಸ್. ಆ್ಯಂಡ್ ಈಗ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಬೇರೆ ಬೇರೆ ಪ್ಲೇಸಸ್ ಕವರ್ ಮಾಡೋದಿದೆ. ಸೊ ಕೀಪ್ ವಾಚಿಂಗ್, ಸ್ಟೇ ಟ್ಯೂನ್. ಆ್ಯಂಡ್ ಇದು ನಮ್ಮ ಗೆಸ್ಟ್ ಹೌಸ್. ಸೊ ಇನ್ನೂ ಹೇಳ್ತೀವಿ, ಇನ್ನೂ ತುಂಬ ಹೇಳೋದಿದೆ. ವಿಲ್ ಲೆಟ್ ಯು ನೋ. ಸೊ ಲೆಟ್ಸ್ ಗೋ. ಹೂ ಇಸ್ ರೈಡಿಂಗ್? ಎಂತ ತಿರುಗಿಲಿ? ಟ್ರೆಂಡ್
ಏನಲ್ಲ ಅದೊಂದು ಬಿಟ್ಟು ಎಲ್ಲ ಕಾಡುತ್ತೋ ಈಗ ಗೊತ್ತು ತಾನೇ ಅದು ಹಾಂ 2 ಸತಿ ಸಿಗಾಕ್ಸಿದೀನಿ ಅಷ್ಟು ಗೊತ್ತಾಗಲ್ವಾ ಅದಕ್ಕೆ. ಸೊ ಇವಾಗ ಊಟಕ್ಕೆ ಬಂದಿದ್ವಿ, ಬ್ರಂಚ್ ಮಾಡ್ತಾ ಇದೀವಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಏನೂ ಮಾಡಿಲ್ಲ. ಸಿ ದ ಫೇಸಸ್. What are you having? Curd rice. ಒಂದು ಬಡ್ಸ್ಕೊಳಕ್ ಕೊಡು ನಾನು. ಫುಡ್ ವಿಲ್ ಹ್ಯಾವ್ ಅ ಫುಡ್ ಅಂಡ್ ವಿಲ್ ಸೊ ವಿ ಆರ್ ಡನ್ ವಿತ್ ದ ಫುಡ್. ಊಟ ಮುಗಿಸ್ಕೊಂಡು ವಿ ಆರ್ ಗೋಯಿಂಗ್ ಫಾರ್ ದ ನೆಕ್ಸ್ಟ್ ಪ್ಲೇಸ್. Stay tuned. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್ ಬಾಯ್. ನೋಡಪ್ಪ ನೀನು. Help. See you in the next place. Okay, see the next place. ವಿಖ್ಯಾತ್. ಇನ್ನು ಬಣ್ಣವಾಗಿದೆ ನಿನ್ನ ಮೇಲೆ ಕವನ ಬರೆಯೋದವನ ಈಗ ಮುಟ್ಟಾಡಿ ದಾರಿ ಕಟ್ಟುವ ಖಯಾಲಿ ಅಡ್ಡಾದಿಟ್ಟಿ ಹೋಗೋದು ಮಾಮೂಲಿ ಸನ್ನೆಯಲ್ಲಿ ಹಾಡೊಂದು ಹಾಡುವ ವಾರ್ಕಲ್ಲನೇ ನಮ್ದು ಅಂತ ನಾವು ಹಾಡು ಕೇಳು ಪ್ರೀತಿನೇ ಮಜಾರ ಇರದಂತಿರೋ ಬೆಸುಗೆ ಸೇರ ಸಿಕ್ಕಿರೋ ಸರಿಗೆ. It looks very odd. ಅಷ್ಟೇ ಮಾಡಿದ್ದಾಯ್ತು. ಗಾಡಿಗೆ ಊಟ ಮಾಡಿಸ್ತಾರೆ. ಓಯ್ ವಿಕ್ಕಿ ಹೋಗ್ಲಿ ನಾನು steps 30 to 40 minutes minimum. So place ಗೆ arrive ಆದ್ವಿ. So we are going to 1 minute to which place now? ನಡ್ಕೊಂಡು ಹೋಗ್ತೀವಿ. What? Which place? ಜಟಾಯು. Yes, it's Jatayu. ಹಲೋ.
ಕೆಳಗಡೆ ಇದೆ. ಇನ್ನೂ ಪಾರ್ಕಿಂಗ್ ಹತ್ರ ಇದೆ. ಏನು ಮಾಡ್ತೀವಿ ರೈಲ್ವೆ ಸ್ಟೇಷನ್ ಹತ್ರ. ಸೊ ಒಳಗಡೆ ಬಂದ್ವಿ. ಸೊ ಪಾರ್ಕಿಂಗ್ ಎಷ್ಟಾಯಿತು ವಿಕ್ಕಿ? ಪಾರ್ಕಿಂಗ್ಗೆ 10 ರೂಪೀಸ್ ಏನೋ ಆಯಿತು, 2 ವೀಲರ್ಗೆ 10 ರೂಪೀಸು. ಇಲ್ಲಿ ಎಂಟ್ರಿಗೆ 550 ಪರ್ ಈಚ್. ಇದು ಕೇಬಲ್ಗೆ 550 ಪರ್ ಈಚು. ವಾಕಿಂಗ್ ಯು ಕ್ಯಾನ್ ಗೋ ಈಸಿಲಿ, ಏನು ಇಶ್ಯೂ ಇಲ್ಲ. ನಡ್ಕೊಂಡಾದ್ರೆ ಹೋಗ್ಬೋದು. 1 ಕಿಲೋಮೀಟರ್ 800 ಮೀಟರ್ಸ್ ಏನೋ ಇದೆ ಅಂತೆ ಸಮಥಿಂಗ್. ಒಂದು ಕೇಬಲ್ ಅಂದರೆ ಒಂದು 10-15 ಮಿನಿಟ್ಸ್ ಅಂದ್ಕೊಳ್ಳೋಣ. ಕೇಬಲ್ ಅಂದರೆ ವಾಕಿಂಗ್ ಅಂದರೆ ಒಂದು 20-30 ನಿಮಿಷ ಆಗುತ್ತೇನೋ ಪ್ರಾಬಬ್ಲಿ, ಗೊತ್ತಿಲ್ಲ. ಸೊ ಬನ್ನಿ, ನಾವಿನ್ನೂ ನೋಡಿಲ್ಲ, ನೋಡ್ತೀವಿ. ನಾವು ನೋಡ್ತೀವಿ, ನೋಡ್ಬಿಟ್ಟು ಹೇಳ್ತೀವಿ. ಬಾಯ್ ಬಾಯ್. ಓಕೆ, ಕೇಬಲ್ ಕಾರಲ್ಲಿ ಹೋಗ್ತಾ ಇದ್ದೀವಿ ಫಸ್ಟ್ ಟೈಮ್ ನಾನು. ನೋಡೋಣ, ಸಖತ್ ಬಿಸಿಲಿದೆ. ಸೊ ಹೋಗ್ಬೇಕಾದ್ರೆ ನಾವು ಕೆಲವರು ಸ್ಪ್ಲಿಟ್ ಆಗ್ತಾ ಇದ್ದಾರೆ, ಅಂದರೆ ನಮ್ಮಲ್ಲಿರೋ ನಮ್ಮ ಫ್ರೆಂಡ್ಸು ನಡ್ಕೊಂಬರ್ತಾ ಇದ್ದಾರೆ. ನಾವು 3 ಜನ, ನಾನು ಶ್ರೇಯಸ್ ವಿಕ್ಕಿ ಕೇಬಲ್ ಕಾರಲ್ಲಿ ಬರ್ತಾ ಇದ್ದೀವಿ. ಸ್ಟೇ ಟ್ಯೂನ್ಡ್. ದ ಎಂಟ್ರಿ. ಅಯ್ಯ, ಗೋಯಿಂಗ್. ಟಿಕೆಟ್ಸ್ ಕಲೆಕ್ಟ್ ಮಾಡಿಕೊಂಡು ವಿಲ್ ಗೋಯಿಂಗ್. ಫಸ್ಟ್ ಟೈಮ್ ಹೋಗ್ತಿರೋದು ನಾನು, ನನಗೂ ಅಷ್ಟೊಂದು ಐಡಿಯಾ ಇಲ್ಲ, ನೋಡೋಣ. ನಿಂದು ಫಸ್ಟ್ ಟೈಮ್? ನಂದಿದ್ದು ಥರ್ಡ್ ಟೈಮ್. ಕೇಬಲ್ ಕಾರಲ್ಲಿ ಹೋಗಿದ್ದೇನೆ ತುಂಬ ಸತಿ. ಹೌದಾ? ರಿಚ್ ಕಿಡ್ ಗೈಸ್, ರಿಚ್ ಕಿಡ್. ರಿಚ್ ಕಿಡ್ ಗೈಸ್, ರಿಚ್ ಕಿಡ್. ರಿಚ್ ಕಿಡ್. ಅಡ್ವಾಂಟೇಜ್ ಏನು ಗೊತ್ತಾ, ನೀವು ಬರ್ಬೇಕಾದ್ರೆ ನಿಮ್ಗೆ ಒಂದು ಫೋಟೋ ತಗೊಳ್ಳಿ. ಇಲ್ಲಿ ಒಂದು ಮೆಮೊರಿ ಫೋಟೋ ಅಂತ ತೆಗಿತಾರೆ. ಪ್ಲೀಸ್ ಅದನ್ನ ಮಿಸ್ ಮಾಡಬೇಡಿ. ದಟ್ ವಿಲ್ ಬಿ ವೆರಿ ಮೆಮೊರೇಬಲ್. ಇಟ್ಸ್ ವರ್ತ್ ಇಟ್. ಓ ನೈಸ್. ಸ್ಟಾರ್ಟಿಂಗಲ್ಲಂತೂ ಸ್ಟಾರ್ಟಿಂಗಲ್ಲೇ ಕೂಸ್ಕೊಟ್ಬಿಡ್ತು, ಇಲ್ಲ ವರ್ತ್ ಇದೆ, ಇದು ಅಷ್ಟು ಅಮೌಂಟ್ ಪೇ ಮಾಡ್ತಾ ಇದೀವಿ, ವರ್ತ್ ಇದೆಯಾ ಅಂತ ಅನಿಸ್ತು. ಇಟ್ ಇಸ್ ವರ್ತ್ ಇದೆ ಅಂತ ಅನ್ನಿಸ್ತಿದೆ. ಎಕ್ಸ್ಪೀರಿಯನ್ಸ್ ಆದಮೇಲೂ ಅನ್ನಿಸ್ತಿದ್ರೆ ದಟ್ ಇಸ್ ದ ಪಾಯಿಂಟ್. ನೆನ್ಪಿಡಿ. ನನಗೆ ಹೇಳ್ತಾ ಇದ್ದೆ ಇನ್ನೇನಾಯ್ತು. It's here. ನನಗೆ ಭಯ ಪಡಬೇಡ ಅಂತ ನಾನು ವಿಕ್ಕಿ ಹಾಕ್ತಿದ್ದೀವಿ. हम दोनों भाई दोनों का भाई. ಅತ್ತ ಅತ್ತ ಎಸ್ ವಿ ಆರ್ ಗೋಯಿಂಗ್. ಈ ಕಡೆ ಬಾರು, ಆ ಕಡೆ ನೋಡೋದು. ಕಮ್ಮಿ ಸರ್. Give me 3 tickets. I didn't know you were down. Finally we are in the cable car. ಓಡಕ್ಕೆ ಬಂದಿದ್ದೀವಿ guys. ಇನ್ನು ಮಳೆ ಟೈಮಲ್ಲಿ ಅವರೆಲ್ಲ ಇದೇ ಗಾಡಿನಲ್ಲೇ ಬರೋದು. ಅವ್ರು ಹಿಂಗೆ ಅವ್ರು ಹಿಂಗೆ ಹತ್ಕೊಂಡ್ ಬರ್ಬೇಕು ಇವಾಗ ಇರೋದು. ಜಟ ಹಿಂಗೆ ಹಾರ್ಕೊಂಡು ಅಲ್ಲಿ ನೋಡ್ಬೋದು. Hi guys, Dhanuja told to make a video. Say hi. ಅದಕ್ಕೆ ನಡ್ಕೊಂಡು ಹೋಗ್ತಾ ಇದೀವಿ. So beautiful here. So it is 1800 and something steps. So ಇಟ್ಸ್ ಲುಕಿಂಗ್ ಲೈಕ್ ಅ ವಾವ್. ನೋಡಿ
ನಮ್ದು ಚಾನೆಲ್ ಬೇರೆ ಓಪನ್ ಮಾಡ್ತೀವಿ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಅದ್ರ ಹೆಸರು ಟ್ರಿಪಲ್ ಟ್ರಬಲ್ ಅಂತ. ಏನು ಹೇಳಿ ಗೈಸ್? ಟ್ರಿಬಲ್ ಟ್ರಬಲ್. ಓಕೆ ಗೈಸ್, ವಿಲ್ ಟ್ಯೂನ್ ಇನ್ ಅಗೇನ್. ಸದ್ಯಕ್ಕೆ ಸುಸ್ತಾಗ್ತದೆ, ಹತ್ಬಿಟ್ಲತ್ತಿದ್ದೀವಿ ಅಷ್ಟೇ. ಇನ್ನು ಫೋನ್ ಬೇರೆ ಬರ್ತದೆ, ಅದು ಆಗಿದ್ದು 6 ಸೆಕೆಂಡ್ಸ್ಗೆನೆ ಗೈಸ್ ನನಗೆ ಸುಸ್ತಾಗಿದೆ. ಫೋನ್ ಬರ್ತಿದೆ ಗೈಸ್. ಇವಾಗ ಕರೆಕ್ಟಾಗಿ ಮಾಡಲ್ಲ. ಹಲೋ, ಆರ್ಕಿಟೆಕ್ಚರ್ ಮಸ್ತ್ ಐತೆ ನೋಡಿ ಫ್ರೆಂಡ್ಸ್, ಶ್ರಮ ಪಟ್ಟಷ್ಟು ಗಮ್ಯ ಅಲ್ಲಿದೆ. ಗಮ್ಯ ಅಷ್ಟಲ್ಲ, ಅದಕ್ಕಿಂತ ಜಾಸ್ತಿ ಇದೆ. ಅದಕ್ಕೇನೆ ಲೈಫಲ್ಲಾಗಲಿ ಬೇರೆದಕ್ಕಾಗ್ಲಿ ಶ್ರಮ ಪಡಲೇಬೇಕು. ಥರ ಆಗ್ಬೇಡಿ. ಅಲ್ಲ, ಇದಕ್ಕೆ ಜಟಾಯು. ಶೆಕೆ ಭಯಂಕರ ಸುರಿದೈತೆ ಫ್ರೆಂಡ್ಸ್. ಶೆಕೆ ಹೆಂಗ್ ಸುರಿದೈತೆ ಅಂದ್ರೆ ಸ್ನಾನ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಫುಲ್ ಪೀಸ್. ಅವ್ನು ಬಿಡಿ, ಅವ್ನು ಬೇರೆ ಲೆವೆಲ್. ಅವನು ಇಳಿಯಕ್ಕೆ ರೆಡಿ ಆಗ್ಬೇಕಾ? ತೆಗಿಬೇಕಲ್ಲ, ಹಂಗೆ ಆಟೋಮೆಟಿಕ್ ಓಪನ್ ಆಯ್ತಾ ಇದಳು? ಹಂಗ ನನಗೆ ಕಾಲಲ್ಲಿ ಸಿಕ್ಬಿಡ್ತದೆ ಅವ್ರದ್ದು. ಸೊ ನಾವು ಅದರಲ್ಲೇ ಬಂದಿದ್ದು ಕೇಬಲ್ ಕಾರ್. ಸೊ ನೈಸ್. ಸೊ ಇದು ಹಿಂದೆ ಕಾಣಿಸ್ತಾ ಇದೆಯಲ್ಲ, ಇದೆ ಜಟಾಯು, ವಿಟ್ಸ್ ಇನ್ ವಾರ್ಕಳ, ಕೇರಳದಲ್ಲಿದೆ. ಸೊ ಇದ್ರ ಹಿಸ್ಟ್ರಿ ತಿಳ್ಕೊಳ್ಳೋಣ ವಿತ್ ಮೈ ಫ್ರೆಂಡ್. ಹೇಳಿದ್ರೆ ಹಿಸ್ಟ್ರಿ. ಜಟಾಯು ಪಕ್ಷಿ ಕತೆ ಏನಂದರೆ, ರಾಮಾಯಣದಲ್ಲಿ ಸೀತಾ ಅಪಹರಣ ಆದಮೇಲೆ ವನವಾಸಕ್ಕೆ ಹುಡ್ಕೊಂಬರ್ತಾರೆ ಕಾಡಿಂದ ಸೀತೆನ. ಆಗ ರಾಮ ಲಕ್ಷ್ಮಣ ಹುಡ್ಕೊಂಡು ಬರಬೇಕಾದ್ರೆ ಏನಾಗುತ್ತೆ, ಇದ್ರ ಹಿಂದಿನಲ್ಲಿ ರಾವಣ ಸೀತೆನ ಅಪಹರಣ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಆ ವಾಹನದಲ್ಲಿ. ಜಟಾಯು ಪಕ್ಷಿ ನೋಡ್ಬಿಟ್ಟು ತಡೆಯೋಕ್ಕೆ ಟ್ರೈ ಮಾಡ್ತಾರೆ. ಆದರೆ ಏನಾಗುತ್ತೆ, ಆಗಲ್ಲ. ರಾವಣ ಏನು ಮಾಡ್ತಾನೆ, ಗದೆ ಇದರಿಂದ ಅಥವಾ ಬಾಣ ಇದರಿಂದ, ಒಂದೊಂದು ಕಥೆಲಿ ಒಂದೊಂದು ಥರ ಇದೆ, ಅದರ ರೆಕ್ಕೆ ಮೇಲೆ ಬಡ್ತಾ ಅಂದರೆ ಹೊಡಿತಾನೆ. ಸೊ ಅದೇನಾಗುತ್ತೆ, ಅದಕ್ಕೆ ಏಟಾಗಿ ಕೆಳಗಡೆ ಬೀಳುತ್ತೆ. ಸೊ ಅದು ನರಳ್ತಾನೆ ಇರುತ್ತೆ ಕೆಳಗಡೆ. ಅವನು ಇನ್ನೇನು ಲಂಕಾಗೆ ಹೋದ್ಮೇಲೆ ಇದು ಹಿಂದೆ ರಾಮ ಬಂದಿರ್ತಾರೆ. ರಾಮ ಬಂದು ಜಟಾಯುನ ಕೇಳಿದಾಗ ಏನಾಯಿತು, ನಿಂಗೆ ಯಾರು ಈ ಥರ ಮಾಡಿದ್ದು ಏನು ಅಂದಾಗ ಜಟಾಯು ಕತೆ ಹೇಳಿದ್ದೆ. ನೋಡು, ಈ ಥರ ರಾವಣ ಈ ಥರ ಮಾಡಿ ಸೀತೆಯನ್ನು ಅಪಹರಣ ಮಾಡಿಕೊಂಡು ಈ ಕಡೆ ಹೋಗಿದ್ದಾನೆ, ಲಂಕಾ ಅಂತ ಗೊತ್ತಿರಲ್ಲ ಜಟಾಯುಗೂ. ಸೊ ಈ ಕಡೆ ಹೋಗಿದ್ದಾನೆ, ನೀನು ಇದ್ರಲ್ಲಿ ಹೋದರೆ ಸಿಗುತ್ತೆ ಅಂತ ಹೇಳೋದು. ಸೊ ಅದು ಜಟಾಯು ಪಕ್ಷಿವಿನ ಕತೆ ರಾಮಾಯಣದಲ್ಲಿ. ಸೊ ನೈಸ್ ಆಫ್ ಯು. ಇದು ರಿಯಲ್ ಹಿಸ್ಟ್ರಿ. ಸೊ ಬನ್ನಿ. ಸೊ ಹೇಳ್ತೀನಿ ನೋಡಿ, ಏನಾದ್ರು ತಪ್ಪಾಗಿದೆ ಕ್ಷಮಿಸಿ. ವಾಲ್ಮೀಕಿ ರಾಮಾಯಣ ಬೇರೆ ರಾಮಾಯಣದಲ್ಲಿ ಜಟಾಯು ಪಕ್ಷಿದು ಒಂದೊಂದರಲ್ಲಿ ಒಂದೊಂದು ಕತೆ ಇರುತ್ತೆ. ನಾನು ಹೇಳಿರೋದು ವಾಲ್ಮೀಕಿ ರಾಮಾಯಣ ಕತೆ. ಥ್ಯಾಂಕ್ ಯು. ಓಕೆ, ವ್ಯೂ ಮಾತ್ರ ಬರ್ತಿದೆ, ಹಂಗೆ ಹಿಸ್ಟ್ರಿನೂ ಇದೆ. ಸೊ ಈಗ ನೀವು ವ್ಯೂನ ನೋಡಿ ಎಂಜಾಯ್ ಮಾಡಿ. ಹಾಗೆ ನೆಕ್ಸ್ಟ್ ಜನ್ರೇಷನ್ಸ್ಗೂ ಇದು ಪಾಸ್ ಆಗಬೇಕು, ನಮ್ಮ ಇಂಡಿಯನ್ ಹಿಸ್ಟ್ರಿ ಇನ್ನೂ ಚೆನ್ನಾಗಿ ಬೆಳಿಬೇಕು. ಆ್ಯಂಡ್ ದಟ್ಸ್ ವಾಟ್.
ಬಿಕಾಸ್ ಈಗಿರೋ ಜನರೇಷನ್ ಮರ್ತೇ ಬಿಟ್ಟಿದ್ದಾರೆ. ಹಿಸ್ಟ್ರಿ ಅಂದ್ರೇನೆ ಐಡಿಯಾ ಇಲ್ಲ, ಏನು ಕತೆ, ಏನಾಯ್ತು, ಏನಕ್ಕಾಯ್ತು, ಕ್ಯೂರಿಯಾಸಿಟಿ ಇಲ್ಲ, ಏನಿಲ್ಲ. ಒಂದ್ಸತಿ ಆದ್ರೂ ಬಂದು ಇದನ್ನ ವಿಸಿಟ್ ಮಾಡಿ ಜಟಾಯು ಅರ್ತ್ ಸೆಂಟರು. ಯಾ ಸೊ ಕೇಬಲ್ ಕಾರ್ ಚಾರ್ಜಸ್ ಆಗುತ್ತೆ. ಸೊ ಫಾರ್ 3 ಪೀಪಲ್ ನಮ್ಮ 3 ಜನಕ್ಕೆ ಅವರು 866 ಚಾರ್ಜ್ ಮಾಡಿದ್ರು. ಅಪಾರ್ಟ್ ಫ್ರಮ್ ದಟ್ 280 to 290 rupees ಇಲ್ಲಿಂದು ವಿಸಿಟ್ ಟಿಕೆಟ್ ಇರುತ್ತೆ. ದಟ್ ಈಸ್ ಕಂಪಲ್ಸರಿ. ಯು ಹ್ಯಾವ್ ಟು ಬೈ ದಿಸ್. ಥ್ಯಾಂಕ್ ಯು. ಸೊ ನಿಮಗೆ ಕೇಬಲ್ ಕಾರಲ್ಲಿ ಬರೋಕ್ಕೆ ಇಷ್ಟ ಇಲ್ಲ ಅಂದರೆ ಇಲ್ಲಿ 1 ಕಿಲೋಮೀಟ್ರು 860 or 890 ಸ್ಟೆಪ್ಸ್ ಇದೆ. 1 ಕಿಲೋಮೀಟರ್ ಸ್ಟೆಪ್ಸು ಇದೆ. ನೀವು ಅದಕ್ಕೂ ಟಿಕೆಟ್ ತೊಗೊಂಡು ಬೇಕಿದ್ರೆ ವಾಕ್ ಮಾಡ್ಕೊಂಡು ಬರ್ಬೋದು. ಅದರ ಟಿಕೆಟು 325 rupees ಇನ್ಕ್ಲೂಡಿಂಗ್ ಇಲ್ಲಿ ವಿಸಿಟ್ ಚಾರ್ಜಸ್ ಆ್ಯಂಡ್ ದಟ್ ಸ್ಟೆಪ್ ಎಂಟ್ರೆನ್ಸ್ ಚಾರ್ಜಸ್. ಗೊತ್ತಾಯ್ತಲ್ಲ, ಬನ್ನಿ ನೋಡಿ ಆನಂದಿಸಿ. ವಿ ಕಮ್ ವಿತ್ ಯೋರ್ ಫ್ಯಾಮಿಲಿ, ದಟ್ಸ್ ಮೋರ್. ಸೊ ಈಗ ವ್ಯೂನ ಎಂಜಾಯ್ ಮಾಡಿ ಗೈಸ್. ದೇವಸ್ಥಾನನೂ ಇದೆ, ಅದು ಜಟಾಯು ಎದುರುಗಡೆ, ಇವು ಸ್ಕಲ್ಪ್ಚರ್ ಎದುರುಗಡೆ ಒಂದು ದೇವಸ್ಥಾನ ಇದೆ. ಸೊ ನೈಸ್. ಇಲ್ಲಿ ನೋಡ್ಬೋದು ಸಾಮ್ರಾಜ್ಯ ಕಡಿಯೋದು ಅಂದ್ರೆ ಅದನ್ನೇ ಅಲ್ಲ. ಸುಮ್ಮನೆ ನೋಡಿ, ಅದನ್ನ ಮ್ಯೂಟ್ ಮಾಡಬೇಕು. ಇಲ್ಲಿ ನೋಡಿ. ಸೊ ನೈಸ್. ಕೋತಿಗಳ ಸಾಮ್ರಾಜ್ಯ ನೋಡಿ, ಎಷ್ಟು ಚೆನ್ನಾಗಿ ನೋಡಿ. ತೆಗಿ ಮಾರಿ ಈ ಕಡೆ ತೆಗಿ ಹೇಳ್ತೀನಿ. ಏನ್ ಗಂಡ ಹೆಂಡತಿ ಅನ್ಸ್ತಕ್ಕ ಅಲ್ಲ? ಸಿ ಹೆಂಗೆ ಏನಕ್ಕೆ ಹಿಂಸೆ ಕೊಡ್ತಾ ಇದೆ? ಏನೋ ಇರುತ್ತೆ. ಕೋತಿ ಜಗಳ ಕುಡ್ಕೊಂಬರ್ತೀಯ ಮನೆಗೆ ನೀನು. ಅದು ಒಂದ್ ಸ್ಲಿಪ್ ಆದ್ರೂ ಹೆಂಗು ಉಳ್ಕೊಂಡು ಹೋಗುತ್ತೆ ಗೊತ್ತಾ. ಹನುಮಂತನ ಇನ್ನೂ ದೊಡ್ಡದು, ಇನ್ನೂ ಆಳವಾಗಿ ಬೀಳುತ್ತಪ್ಪ ಅದು. ಅವ್ರು ಹಾಕಿರ್ತಾರೆ, ಇದು ಮಾಡ್ತಾರಲ್ಲ ಹಾಕಿರ್ತಾರೆ. ಅಲ್ಲೋ ಇಲ್ಲಿ ಒಳಗಡೆ ಹೋಗಿ ಗ್ಯಾಪಲ್ಲಿ ತೂರ್ಸಿರೋದು, ಅಲ್ಲಿ ನೋಡಲ್ಲ ಕಾಯಿನ್ ಗ್ಯಾಪಲ್ಲಿ ಇಟ್ಟಿರೋದು. ಇದು ಜಟಾಯು. ಏನು ಜಟಾಯುದು? ಒಂದು ನಿಮಿಷ, ಜಟಾಯುದೇನಾ? ಪಾದಮ, ಅದ್ರದ್ದು ಪಂಜರ ಅಂತಾರೆ. ಹಿಂಗಿರತ್ತಾ? ಕಾಲು ಉಲ್ಟಾ ಇದೆ ನೋಡ. ಅದನ್ನೇ ನಾನು ಹೇಳ್ತಿರೋದು, ಕಾಲು ಹಿಂಗಿದೆ. ಅದಕ್ಕೆ ಹನುಮಂತ ಅಂತ ಕೇಳಿದೆ ನಾನು. ಹನುಮಂತಂದಂತೂ ಅಲ್ವೇ ಅಲ್ಲಪ್ಪ ಇದು. ಕ್ಲಾರಿಟಿ ಇದ್ರೆ ಚೂರು ನಮಗೂ ಹೇಳಿ ಆಯ್ತಾ? ನಂಗೆ ಗೊತ್ತಿಲ್ಲ ಇದು ಜಟಾಯುದು ಪಾದ ಅಂತ. ರಾಮನ್ ಪಾದನಾ ಕೇಳ? ಅಲ್ಲ ಇದೆ ನೋಡಿ, ಬರ್ದಿದೆ ರಾಮನ್ ಪಾದ. ಓಕೆ, ರಾಮನ್ ಪಾದ ಅಂತೆ ನೋಡಿ. ಇದು ರಾಮನ್ ಪಾದ. ಇದು ಫುಲ್ ಲೆಗ್ ಇಲ್ಲಿ ನೋಡು. ಇದು ಪಾದಪ್ಪ, ಇಲ್ಲಿರೋದ್ ಪಾದ. ಅದು ಎರಡೇನು ಸೋಲು, ಇದು ಸೋಲು ಹಿಂಗಿದೆ ನೋಡಿ. ಇವನಿಗೆ ಕಾಣಿಸ್ತಿಲ್ಲ ಕಣೋ. ಲೇ, ಪಾದ ಹಿಂಗಿದೆ ತಾನೇ ಇಲ್ಲಿ. ಡ್ರಾಯಿಂಗ್ ನೋಡು, ಇಲ್ಲಿ ಒಂದು ನೋಡು ಸುಮ್ಮನೆ ಕ್ಯೂಟ್ ಆಗಿ ಆಡ್ತಾ ಇದೆ. ಮಚ್ಚಿ ಕ್ಲಿಯರ್ ಆಗಿ ರಾಮ್ ಪಾದ ಇಟ್ಟಾಗ ಬೆರಳಿಗೆ ಮಚ್ಚಿದೆ. ಈ ಬೆರಳ್ದು ಆಳ ಇದು, ಇನ್ನು 4 ಬೆರಳು ಲೆಫ್ಟ್ ಲೆಗ್ ಅಂತ ಗೊತ್ತಾಯ್ತು. ಇದು ಲೆಫ್ಟ್ ಲೆಗ್. What is the name? ಚಕ್ರ ಅಲ್ಲಿಲ್ಲ ಇಟ್ ಮೆಂಟ್ ಸಮಥಿಂಗ್. ಇವಾಗ ಹೋಗ್ತಾ ಇದೀವಿ ವಾಪಸ್ ಕೆಳಗಡೆಗೆ, ಮತ್ತೆ ಕೇಬಲ್ ಕಾರಲ್ಲಿ. ಸೊ ಒಂದ್ಸತಿ ಟಿಕೆಟ್ ತೊಗೊಂಡ್ರೆ ಬರ್ಬೋದು, ಪ್ಲೇಸ್ ಹೋಗ್ಬೋದು, ಎರಡೂ ಮಾಡ್ಬೋದು. ಸೊ ವ್ಯೂ ಮಾತ್ರ ವರ್ತ್ ಆಗಿತ್ತು. ಒಡಿಯು ವ್ಯೂ ಎಷ್ಟು ಸೈಕಾಗಿತ್ತು ಅಂತಂದರೆ, ಟಾಪ್ ಆಫ್ ದ ಮೌಂಟೇನಲ್ಲಿ ವ್ಯೂ ಹೆಂಗಿದೆ ಅದಕ್ಕಿಂತ ಸೈಕಾಗಿದೆ. ಆ್ಯಂಡ್ ಕೇಬಲ್ ಕ್ರಾಸ್ದು ನೀವು ಒಂದ್ಸರಿ ತೊಗೊಂಡ್ರೆ ಹೋಗ್ಬೋದು ಬರ್ಬೋದು, ಎರಡೂ ಒಂದರಲ್ಲೇ ಆಗುತ್ತೆ.
ಆ್ಯಂಡ್ ಐ ಥಿಂಕ್ ಹೋಗೋದು ಒಂಥರ ಡಿಫ್ರೆಂಟ್ ಆಫ್ ಎಕ್ಸ್ಪೀರಿಯನ್ಸ್ ಕೊಟ್ಟರೆ ಬರೋದು ಬೇರೆ ಥರನೇ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಇಳಿಯೋದು ಹೆಂಗಿದೆ ಎಕ್ಸ್ಪೀರಿಯನ್ಸ್ ಅಂತ ವಿಲ್ ಗೋ ಫಿಗರ್ ಔಟ್. ಇಟ್ ವಿಲ್ ಬಿ ಆ್ಯಕ್ಚುಲಿ ವರ್ತ್ ಇಟ್. ನೀವು ಬನ್ನಿ, ಆಫ್ ಸೀಸನಲ್ಲಿ ಬಂದಿದ್ರು, ಬಟ್ ಆಲ್ಸೋ ಇಟ್ಸ್ ವರ್ತ್ ಇಟ್. ಜನ ಇರಲ್ಲ ಜಾಸ್ತಿ, ಜನ ಇದ್ದಾರೆ, ಜನ ಇದ್ದೇ ಜಾಸ್ತಿ ಜನ ಇರಲ್ಲ. ಸೀಸನ್ ಅಂತಂದ್ರೆ ಜಾಸ್ತಿ ಜನ ಇರಲ್ಲ. ಶಾರ್ಟ್ ನೋಡಿ. ನಾವು ಅವಾಗಲೇ ಹಂಗೆ ಬಂದಿದ್ದಲ್ಲ. ನಾವು ಬರ್ಬೇಕಾದ್ರೆ ಬ್ಲೂ ಅಲ್ಲಿ ಬಂದ್ವಲ್ಲ. ಕಲರ್ಸ್ ಇದೆ. ನಾವು ಬರ್ಬೇಕಾದ್ರೆ ಬ್ಲೂ ಅಲ್ಲಿ ಬಂದಿದ್ದೆ. ಇವಾಗೆಲ್ಲ ಹತ್ತು ಬಿಡು. ಲೆಟ್ಸ್ ಗೋ. ಪಾಪ ನಂಗೋಸ್ಕೊಂಡು ಕಮ್ಮಿ ಇವಾಗ ಮಸ್ತ್ ಇವಾಗ ಹಿಡಿತಾ ಇದೆ. ಇನ್ನು ಫ್ಲಾಶ್ ಲೈಟ್ ಆನ್ ಆಗಿದೆ. ಹೋಗಿ ಬಂದ್ರಾ ಕೆಳಗಡೆ ಹೋಗ್ತಾ ಇದ್ದೀವಿ. ಕೆಳಗಡೆ ಅವ್ರು ಹೆಂಗ್ ಬಂದಿರ್ಬೋದು? ಹಿಂಗೇನಾ? ಇಲ್ಲ ಬೇರೆ ಪಕ್ಕದಲ್ಲೇ, ನಮ್ಮ ಪಕ್ಕದಲ್ಲೇ ಬಂದಿರ್ತಾರೆ. ಸ್ವಿಂಗ್ ಅಷ್ಟೇ ಅನ್ಸಲ್ಲ. ಸ್ವಿಂಗ್ ಏನೋ ಬಂದ್ಬಿಟ್ಟಿದೆ, ಡ್ರ್ಯಾಗನ್ ಬರುತ್ತಲ್ಲ. ಫಸ್ಟ್ ಇಲ್ಲಿ ಎಂಟ್ರ್ ಆಗಿದ್ ಒಳ್ಳೆ ವಂಡರ್ಲಾ ಫೀಸ್ ಕೊಡ್ತೇನೆ ನನಗೆ. ಸೊ ಇವಾಗೆಲ್ಲ ಮುಗೀತು. ನೆಕ್ಸ್ಟ್ ನೆಕ್ಸ್ಟ್ ಈಸ್ ಅವರ್ AI ವರ್ಕ್ಡ್. ಎಲ್ಲ ಟೆಕ್ನಾಲಜಿ ಹಾಕಿ ಮಾಡಿರೋ 3D ಎಕ್ಸ್ಪೀರಿಯನ್ಸ್ ಹೋಗ್ತಿದ್ದೀವಿ. ಇಟ್ ವಿಲ್ ಕಮ್ ಸೂನ್. ಸೊ ಅದನ್ನು ಕಾಯ್ತಾ ಇರಿ, ನೋಡ್ತಾ ಇರಿ. ನೋಡ್ತಾರಲ್ಲ, ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಇಲ್ಲೇ ಇರುತ್ತೆ, ಹಾಕೋಕ್ಕಾಗೋದಿಲ್ಲ. ನೀವು ಬನ್ನಿ ಎಕ್ಸ್ಪೀರಿಯನ್ಸ್ ಮಾಡಿ. ಇಲ್ಲೇ ಕೆಳಗಡೆನೇ ಇರುತ್ತೆ, ಅಂತೆ ಅದರಲ್ಲಿ ಒಬ್ಬರಿಗೆ ಪ್ರೈಸು 150. ವರ್ತ್ ಇದೆಯಲ್ವಾ ಬಂದ್ಬಿಟ್ಟು ಹೇಳ್ತೀನಿ. ಸೈಡ್ ಟ್ರೈ ಮಾಡಲೇಬೇಕು. ಗೈಸ್ ಇವಳು ವಿಖ್ಯಾತ ಅಂತ ಕಿರಿಸ್ತಾಳೆ. ನಾನು ಧನುಜ ಅಂತ ಕಿರಿಸ್ತೀನಿ. ಇಬ್ರು ಜನ್ಮದ ಜೋಡಿ ಗೈಸ್. ಬಟ್ ಗೈಸ್ ವರ್ತ್ ಎಕ್ಸ್ಪೀರಿಯನ್ಸ್ ನಿಜ. 150ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್. ಒಂದೇ ಒಂದ್ಸತಿ ಆದ್ರೆ ಈ ಬೇಸಿಗೆ ಕಾಲಕ್ಕೆ ಅದು ಇವನು ಸೀಟ್ ನೋಡ್ತಾ ಇದ್ದೀನಿ, ಕೆಳಗಡೆ ಹೋಗ್ತಾ ಇದೆ ಸೀಟು, ಮೇಲ್ಗಡೆ ಹೋಗ್ತಾ ಇದೆ ಸೀಟು. But it was so guys, we are back to normal temperature ಇವಾಗ. You should come. So ಒಂದು ಹೇಳ್ತೀನಿ ಕೇಳಿ. ಇದರಿಂದ ಆಕ್ಚುಲಿ ದಿಸ್ ವಿಲ್ ಬಿ ಫ್ಯೂಚರ್ ಸಿನಿಮಾ. ನಮ್ಮ ಫ್ಯೂಚರ್ ಸಿನಿಮಾ ಹಿಂಗೆ ಆಗೋದು. ದಿಸ್ ಇಸ್ ವಾಟ್ ದ ಫ್ಯೂಚರ್ ಲುಕ್ಸ್ ಲೈಕ್. ಎಕ್ಸಿಟ್ ಈ ಕಡೆ ಗೈಸ್, ದಯವಿಟ್ಟು ಈ ಕಡೆ ಬನ್ನಿ. ಥ್ಯಾಂಕ್ ಯು. ನಿಮ್ಮ ಭೇಟಿ ಮುಂದೆ ಜನಾರ್ದನ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ವಿ ಆರ್ ಗೋಯಿಂಗ್. ಮಕ್ಕಳದಲ್ಲೇ ಬರುತ್ತೆ. ಎರಡು ಕಡೆ ನಿಲ್ಲಿಸಿದೆ. ಅವನು ನಾನು ಹಿಂಗೆ ನೋಡಿದಾಗ ಇಟ್ಟೆ ಇದೆಲ್ಲ ನಾವು ಬೆಳೆಸ್ತಾ ಪಾರೋಲಿ. Can't believe da, it's 200 years photo. ಎಲ್ಲ ಇದೆ ಇದೀಗ. ಇದು ಮೇನ್ ಗರ್ಭಗುಡಿ ಇಲ್ಲ, ಇದು ಕ್ಲೋಸ್ ಮಾಡ್ತಿದ್ದಾರೆ, ಬೆಳಗ್ಗೆ ಓಪನ್.
ಸೀತಾರಾಮ್ ಸೀತಾರಾಮ್ ಸೀತಾರಾಮ್. ದರ್ಶನ ಆಯಿತು ಆ್ಯಂಡ್ ಈಗ ಸ್ಟೇಗೆ ಹೋಗ್ತಾ ಇದ್ದೀವಿ. ಬಟ್ ಇದು ಸ್ಟೇಯಿಂದ ಅಪ್ರಾಕ್ಸಿಮೇಟ್ಲಿ ಎಷ್ಟು ಮಿನಿಟ್ಸ್ ಅಂದೆ? 1 ಕಿಲೋಮೀಟರ್. 1 ಕಿಲೋಮೀಟರ್. ಸ್ಟೇಯಿಂದ 1 ಕಿಲೋಮೀಟರ್, ಸಾರಿ ಸ್ಟೇಯಿಂದ 5 ನಿಮಿಷ ವಾಕು, ಕಿಲೋಮೀಟರ್ ಪ್ರಕಾರ 1. ಅಷ್ಟೇ. ಇಲ್ಲ, ಇದು ಜನಾರ್ದನ ಸ್ವಾಮಿ ಟೆಂಪಲ್ ವರ್ತಿದೆ, ಬಟ್ ಒಳಗಡೆ ಕ್ಯಾಮ್ರಾ ಅಲೋ ಇರಲಿಲ್ಲ. ಯಾ, ಕಮ್ ವಿತ್ ಯುವರ್ ಸೊ ಫ್ಯಾಮಿಲಿ. ನೀವೇ ನೋಡಿ ವಿಡಿಯೋಕ್ಕೆ ನಾವು ಈ ವಿಡಿಯೋ ಎಂಟ್ರಾಗೋಕೆ ಮೊದಲು ವಿಡಿಯೋ ಮಾಡಿದ್ವಲ್ಲ, ಆ ವಿಡಿಯೋಲಿ ಇದ್ದಿದ್ದು ಎನರ್ಜೀಸು ಈಗಿರೋ ಎನರ್ಜಿ, ಕಾಮ್ ಎನರ್ಜಿಗೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಹಾಂ, ಯಾ, ಜನ will tell it's edit bro. ಮಸ್ಟ್ ಕಮ್. I am telling you ಜನ point tell it's a clear ಇದೆ. ಸರಿ, ಇವಾಗ ಯಾರ್ಯಾರು ಹೆಂಗೆ ಅವ್ರು ಬರ್ಬೇಕು. ಹಂಗಲ್ಲ, ಕ್ಲೋಸ್ ಏನಾಯ್ತು ಇದಕ್ಕೆ? we catch ಹಂಗಿಡ್ಬೇಡಾಗತ್ತೋ. ವೇಟ್ ಇಡ್ಕೋ. ಬರಲಿ. See the next place. ಎಸ್, ಕೈ ಹಿಂಗೆ ಬನ್ನಿ, ಮೂತಿ ಮುಚ್ಚಿದಂಗೆ ಇರ್ಬೇಕು. ಓ, Start with this. ಗೊತ್ತು ನಿಂಗೆ, How do you ಫ್ರಂಟದು switch? ಎರಡದು How do you ತಾನೆ, ಅದು ಹಿಂಗೋಗಿದೆ. ಮರ್ತು